ಕರ್ನಾಟಕ ರಾಜ್ಯ ಸರ್ಕಾರ ದಿವಾಳಿಯತ್ತ ಹೋಗ್ತಾ ಇದೆ. ಕರ್ನಾಟಕದಲ್ಲಿ ಪ್ರತಿ ಸರ್ಕಾರದ ಸಂದರ್ಭದಲ್ಲಿ ಕೂಡ ನಾವು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನೋಡ್ತಾ ಇದ್ವಿ. ಆದರೆ ಕಳೆದ 2 ವರ್ಷಗಳಿಂದ ಕರ್ನಾಟಕದಲ್ಲಿ ಅಭಿವೃದ್ಧಿ ಕೆಲಸ ಸ್ಥಗಿತ ಆಗಿದೆ. ಯಾವುದೇ ನೀರಾವರಿ ಕಾಮಗಾರಿ ನಡೀತಾ ಇಲ್ಲ, ರಸ್ತೆಗಳ ಕಾಮಗಾರಿ ನಡೀತಾ ಇಲ್ಲ, ಒಳಚರಂಡಿ ಕಾಮಗಾರಿಗಳು ನಡೀತಾ ಇಲ್ಲ. ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು ಅಥವಾ ಶಾಲಾ ಕಟ್ಟಡಗಳು, ಆಸ್ಪತ್ರೆ ಕಟ್ಟಡಗಳು ರಾಜ್ಯದಲ್ಲಿ ನಡೀತಾ ಇಲ್ಲ. ಮೊದಲ ಬಾರಿಗೆ ಅಭಿವೃದ್ಧಿ ಕೆಲಸ ಸ್ಥಗಿತ ಆಗಿರುವಂತ ಒಂದು ಸ್ಥಿತಿಯನ್ನ ನಾವು ಕಾಣ್ತಾ ಇದ್ದೀವಿ. ಸರ್ಕಾರ ಹೇಳ್ತು ನಾವು ಗ್ಯಾರಂಟಿ ಕೊಡ್ತೀವಿ ಅಂತ, ಆದ್ರೆ ಇವತ್ತು ಗ್ಯಾರಂಟಿಗೂ ದುಡ್ಡು ಇಲ್ಲದಂತ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. 2 ವರ್ಷಗಳ ಹಿಂದೆ ಅನುದಾನ ಬಿಡುಗಡೆ ಮಾಡಿದ್ದಾರೆ, ಆದ್ರೆ ಅನುದಾನ ರಿಯಲ್ ಆಗಿ ಹಣ ಬಿಡುಗಡೆ ಮಾಡಿಲ್ಲ. ಪತ್ರ ಬರುತ್ತೆ, ದುಡ್ಡು ಬರಲ್ಲ. ನಿನ್ನೆ ಪರಮೇಶ್ವರ್ ಅವರು ಹೇಳ್ತಾರೆ ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ ಅಂದ್ರೆ ನಿಮ್ಮ ಖಜಾನೆ ಖಾಲಿ ಆಗಿದೆ. ಇವತ್ತು ಮತ್ತೆ ಯೂಟರ್ನ್ ನೋಡಿತಾರೆ, ನಾನು ಹಾಗೆ ಹೇಳಿಲ್ಲ, ನಾವು 50 ಕೋಟಿ ಕೊಟ್ಟಿದ್ದೀವಿ. ಯಾರಿಗೆ ಕೊಟ್ಟಿದ್ದೀರಿ? 50 ಕೋಟಿ ಕೊಟ್ಟಿದ್ರೆ ರಾಜು ಕಾಗೆ ಅವರು ಯಾಕೆ ಮಾತಾಡ್ತಿದ್ರು? ಕಾಗವಾಡದ ಕಾಂಗ್ರೆಸ್ MLA, ನಿಮ್ದೇ MLA, ಅವ್ರು ಹೇಳ್ತಾರೆ 25 ಕೋಟಿ ರೂಪಾಯಿ 2 ವರ್ಷದ ಹಿಂದೆ ನಂಗೆ ಪತ್ರ ಬಂದಿತ್ತು, ಆದ್ರೆ ದುಡ್ಡು ಇವತ್ತು ಬಿಡುಗಡೆ ಆಗಿಲ್ಲ. ನಾನ್ಯಾಕೆ ಶಾಸಕ ಇರಬೇಕು? ರಾಜೀನಾಮೆ ಕೊಡ್ತೀನಿ. ಅತ್ಯಂತ ಹಿರಿಯ ನಾಯಕ, ಪರಿಷ್ಠ ವರ್ಗದ ನಾಯಕ, ಕಾಂಗ್ರೆಸ್ MLA ಗೋಪಾಲಕೃಷ್ಣ ಅವರು ಹೇಳ್ತಾರೆ, ನಮಗೆ MLA ಆದ ಮೇಲೆ ಒಂದು ಚರಂಡಿ ಮಾಡೋಕ್ಕಾಗಿಲ್ಲ, 1 ಕಿಲೋಮೀಟರ್ ರಸ್ತೆ ಮಾಡೋಕ್ಕಾಗಿಲ್ಲ. ಇದು ಅವರ ಪರಿಸ್ಥಿತಿ. BR ಪಾಟೀಲ್ ಅವರು ಹೇಳ್ತಾರೆ ಅವರ ಕ್ಷೇತ್ರದಲ್ಲಿ ಮನೆ ಕೊಟ್ಟಿದ್ರು, ಯಾರಿಗೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಅಂದ್ರೆ ಮನೆನೇ ಬಂದಿಲ್ಲ. ಮನೆ ಕೊಡುವಂಥದ್ದು ಗ್ರಾಮ ಸಭೆಯಲ್ಲಿ ನಿರ್ಧಾರ ಆಗಬೇಕು, ನಗರದಲ್ಲಿ ಪುರಸಭೆ, ನಗರಸಭೆಯಲ್ಲಿ ನಿರ್ಧಾರ ಆಗಬೇಕು. ಒಬ್ಬ MLAಗೆ ಅವರ ಕ್ಷೇತ್ರದಲ್ಲಿ ಮನೆ ಬಂದಿರೋದು ಗೊತ್ತಿಲ್ಲ, ಕೊಟ್ಟಿರೋದು ಗೊತ್ತಿಲ್ಲ. ಅಂದ್ರೆ ಮನೆ ಬಂದಿದೆ, ದುಡ್ಡನ್ನು ಯಾರೋ ತಿಂದಿದ್ದಾರೆ. ಸರ್ಫರಾಜ್ ಖಾನ್ ಜೊತೆ ಮಾತಾಡುವಂತ ವಿಡಿಯೋ ಲೀಕ್ ಆಗಿದೆ. ಯಾವ ವಸತಿ ಸಚಿವರಿದ್ದಾರೆ ಜಮೀರ್ ಖಾನ್, ಅವರ PS ಜೊತೆ ಮಾತಾಡುವಂತ ವಿಡಿಯೋ ಲೀಕ್ ಆಗಿದೆ. ಅಂದ್ರೆ ಆ ಮನೆಗಳು ಎಲ್ಲಿ ಹೋಗಿದ್ದಾವೆ? ಇವತ್ತು ಕೇಂದ್ರ ಸರ್ಕಾರ ಮನೆ ಕೊಡ್ತಾ ಇದೆ, ರಾಜ್ಯ ಸರ್ಕಾರ ಮನೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ನಿಮಗೆ ಯೋಗ್ಯತೆ ಇಲ್ಲ, ಯಾಕಂದ್ರೆ ಇವತ್ತು ನೀವು ದಿವಾಳಿ ಆಗಿದ್ದೀರಿ. ಕೇಂದ್ರದಿಂದ ಹೋದಂತ ಹಲವಾರು ಯೋಜನೆಗಳಲ್ಲಿ ಕೂಡ ಕಾಂಟ್ರಾಕ್ಟರ್ಸ್ ಹೇಳ್ತಾರೆ 60% ಕಮಿಷನ್ ಹೊಡಿತಾ ಇದ್ದಾರೆ. ಕಳೆದ 2 ವರ್ಷಗಳಿಂದ ನಾನು ಮೊನ್ನೆ BBMP ಅಧಿಕಾರಿಗಳನ್ನ ಕರೆಸಿದ್ದೆ. BBMPಯಲ್ಲಿ ಕೆಲಸ ಮಾಡಲಿಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ, ಯಾವುದೋ ಚಿಕ್ಕ ಪುಟ್ಟ ಕೆಲಸ ಇದ್ರು ಕೂಡ. ಯಾಕೆಂದ್ರೆ 2 ವರ್ಷದಿಂದ ಅವರ ಬಿಲ್ ಪೆಂಡಿಂಗ್ ಇದೆ.